ಈ 4 ಜಾತಿಗಳ ಅಥವಾ 4 ವರ್ಗಗಳ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅವರ ಕಲ್ಯಾಣ ಆದಾಗ ಮಾತ್ರ ಇವತ್ತು ದೇಶ 2047 ಇಸ್ವಿಗೆ ಅಭಿವೃದ್ಧಿ ಹೊಂದದೆ ಅಂತಕ್ಕಂಥ ಅಚಲವಾದಂಥ ವಿಶ್ವಾಸನ ಇಟ್ಕೊಂಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಹಾಗಾಗಿ ಅವ್ರು ಕೊಡ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನು ನೋಡಿ ಒಂದೇ ಒಂದು ಕಾರ್ಯಕ್ರಮ ಉಲ್ಲೇಖವನ್ನು ಮಾಡ್ತಾರೆ. ವಿಶ್ವಕರ್ಮ ಯೋಜನೆ. ಏನು ವಿಶ್ವಕರ್ಮ ಯೋಜನೆ? ಈ ದೇಶದಲ್ಲಿರ್ತಕ್ಕಂಥ 17-18 ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಸಮುದಾಯಗಳಿಗೆ ಅಲ್ಲಿರ್ತಕ್ಕಂಥ ಯುವಕ ಯುವತಿಯರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟು ಅವರು ಸ್ವಾವಲಂಬಿಗಳಾಗಿ ಅವರೇ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ. ಎಷ್ಟು ಜನಕ್ಕೆ ನೀವು ಉದ್ಯೋಗನ ಕೊಟ್ಟಿದ್ದೀರಿ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾರೆ. ಉದ್ಯೋಗ ಕೊಡ್ತಕ್ಕಂಥದ್ದಲ್ಲ, ಉದ್ಯೋಗದಾತರಾಗಿ ನಮ್ಮ ಯುವಕರು ಯುವತಿಯರು ಇವತ್ತು ಪರಿವರ್ತನೆ ಆಗಬೇಕು, ಆ ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಬರಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಪ್ರಧಾನಮಂತ್ರಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ನಾನು ನಿನ್ನೆ ಒಂದು ಮಾತನ್ನು ಹೇಳಿದೆ. ಒಬ್ಬ ರಾಜಕಾರಣಿ ಮುಂದಿನ ಚುನಾವಣೆ ಬಗ್ಗೆ ಯಾವಾಗಲೂ ಕೂಡ ಆಲೋಚನೆ ಮಾಡುತ್ತಾನೆ. ಒಬ್ಬ ರಾಜಕಾರಣಿ ಯಾವಾಗಲೂ ಸಹ ಮುಂದಿನ ಚುನಾವಣೆ ಹೇಗೆ ಗೆಲ್ಲಬೇಕು ಅಂತ ಆಲೋಚನೆ ಮಾಡಿದ್ರೆ ಒಬ್ಬ ರಾಜಕೀಯ ತಜ್ಞ ಈ ದೇಶದ ಮುಂದಿನ ಭವಿಷ್ಯ ಯುವ ಪೀಳಿಗೆಯನ್ನ ಮುಂದಿನ ಯುವ ಪೀಳಿಗೆನ ದೃಷ್ಟಿಕೋನ ಇಟ್ಕೊಂಡು ಯಾವ ರೀತಿ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಬಹುದು ಅಂತೇಳಿ ಒಬ್ಬ ರಾಜಕೀಯ ತಜ್ಞ ಯೋಚನೆ ಮಾಡ್ತಾನೆ. ಒಂದು ವೇಳೆ ನಮ್ಗೆ ಹೆಮ್ಮೆ ಇದೆ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮುಂದಿನ ಪೀಳಿಗೆಯ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ನಾವು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇನ್ನು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡೇ ವಿಚಾರಗಳನ್ನು ಹೇಳ್ತೇನೆ. ಆಗಲೇ ಹೇಳಿದೆ, ಇವತ್ತು ಸರ್ಕಾರ ಬಂದು 8 ತಿಂಗಳಾದರೂ ಸಹ ₹1 ಅಭಿವೃದ್ಧಿ ಕೆಲಸಗಳು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪಗಳ ಮೇಲೆ ಆರೋಪ ಮಾಡೋದ್ರಿಂದ ನಮ್ಮ ಸರ್ಕಾರದ 40% ಸರ್ಕಾರ 40% ಸರ್ಕಾರ ಅಂತೇಳಿ. ಆದ್ರೆ ಅದೇ ಪಕ್ಷದ ಒಬ್ಬ ಮಾಜಿ ಸಚಿವ ಹಾಸನ ಜಿಲ್ಲೆಯ ಒಬ್ಬ ಕಾಂಗ್ರೆಸ್ ಹಿರಿಯ ಮುಖಂಡ ಗಣಸಿ ಶಿವರಾಮ್ ಅವರು ಮನೆ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 50% ಕಮಿಷನ್ ಹೊಡ್ತಾ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿ ಗಣಸಿ ಶಿವರಾಮ್ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತನ್ನ ಹೇಳ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಮುಖಂಡ ಹೇಳ್ತಾರೆ, ಆ ಪಕ್ಷದ ಒಬ್ಬ ಹಿರಿಯ ಮುಖಂಡ ಹೇಳ್ತಾ ಇದ್ದಾನೆ 50% ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಅಂತ ಹೇಳಿ. ಇದಕ್ಕಂತ ಪುರಾವೆ ನಿಮ್ಗೆ ಬೇಕಾ? ಇತ್ತೀಚೆಗೆ ಕಳೆದ ತಿಂಗಳು ನಡೆದಂತ ಇನ್ಕಮ್ ಟ್ಯಾಕ್ಸ್ ರೈಡ್ ಬೆಂಗಳೂರು ಮಹಾನಗರದಲ್ಲಿ ಸುಮಾರು 150-200 ಕೋಟಿ ಹಣ ಸೀಸ್ ಆಯ್ತು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೀಸ್ ಮಾಡಿದ್ರು. ನಾವೇನೋ ಕಾಂಗ್ರೆಸ್ ಪಕ್ಷರು ಯಾಕೆಂದ್ರೆ ಪಾಪ ಭ್ರಷ್ಟಾಚಾರವನ್ನ ಬಹಳ ಕಟುವಾಗಿ ವಿರೋಧ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಮುಖಂಡರು ಅಂತ ನಾವಂತೂ ಭಾವಿಸಿದ್ವಿ. ಯಾಕಂದ್ರೆ ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ಜನರ ಕಿವಿಗೆ ಹೂ ಮುಡಿಸಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು. ನಾವು ಅನ್ಕೊಂಡ್ವಿ ಬಹುಶಃ ದುಡ್ಡು ಯಾರಿಗೂ ಕೂಡ ಕಾಂಗ್ರೆಸ್ ಪಕ್ಷದವರೆಲ್ಲ ಯಾರೋ ಹೊಡ್ಕೊಂಡಿದ್ದಾರೆ, ಬ್ಲ್ಯಾಕ್ ಮನಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷರು ಟೀಕೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದು. ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು? ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಣನ ಸೀಸ್ ಮಾಡಿದ್ರು, ಅದನ್ನ ಸ್ವಾಗತ ಮಾಡೋ